ಮೇ 30ರಂದೇ ನಾನು ಭಾರತಕ್ಕೆ ಬರ್ತೇನೆ ಇಮೇಲ್ ಮೂಲಕ ಮತ್ತೊಂದು ಸಂದೇಶವನ್ನ ಪ್ರಜ್ವಲ್ ರವಾನೆ ಮಾಡಿದ್ದಾರೆ. ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಮೇಲ್ ಮೂಲಕ ಪ್ರಜ್ವಲ್ ರೇವಣ್ಣ ಮತ್ತೊಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮೇ 31ಕ್ಕಲ್ಲ 30ಕ್ಕೆ ಬರ್ತೀನಿ ನಾನು. TV5 ವಾಹಿನಿಗೆ ಉನ್ನತ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ನೆನ್ನೆಷ್ಟೇ ಪ್ರಜ್ವಲ್ ರೇವಣ್ಣ ಮೇ 31ಕ್ಕೆ ಬರ್ತೀನಿ, ಶುಕ್ರವಾರ SIT ಕಚೇರಿಗೆ ಬೆಳಿಗ್ಗೆ 10 ಗಂಟೆಗೆ ಹಾಜರಾಗ್ತೀನಿ, ಎಲ್ಲ ಊಹಾಪೋಹಗಳಿಗೆ ಗೊಂದಲಗಳಿಗೆ ತೆರೆ ಎಳಿತೀನಿ ಅಂತ ಹೇಳಿದ್ರು. ಆದರೆ ಇದೀಗ ವಿದೇಶಾಂಗ ಇಲಾಖೆ ಕೊಟ್ಟಿರುವಂಥ ಶೋಕಾಸ್ ನೋಟಿಸ್, ಕಾರಣ ಕೇಳಿ ಒಂದು ನೋಟಿಸನ್ನು ಹೊರಡಿಸಲಾಗಿತ್ತಲ್ಲ, ಕಾರಣ ಕೇಳಿ ಹೊರಡಿಸಲಾಗಿದ್ದಂಥ ನೋಟಿಸ್ಗೆ ಉತ್ತರ ಕೊಟ್ಟಿರುವಂಥ ಸಂಸದ ಪ್ರಜ್ವಲ್ ರೇವಣ್ಣ ನಾನು ಮೇ 31ಕ್ಕಲ್ಲ 30ಕ್ಕೆ ಬರ್ತೀನಿ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಬರೋದು ಪಕ್ಕಾ ಅಂತ ಕಾಣಿಸ್ತಾ ಇದೆ, ಡೌಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರ ಇಡೀ ಕುಟುಂಬದಿಂದ ಭಾವನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣ ಮೇಲೆ ಒಂದು ಒತ್ತಡ ಇದೆ, ಇನ್ನೊಂದು ಕಡೆ ಕಾನೂನಿನ ಒತ್ತಡ ಇದೆ, ಕೇಂದ್ರ ಸರ್ಕಾರದ ಒತ್ತಡ ಇದೆ. ಹೀಗಾಗಿ ಬರಲೇಬೇಕಾದಂಥ ಅನಿವಾರ್ಯತೆ ಇದೆ. ಮೇ 31 30ಕ್ಕೆ ಬರುವಂಥ ಮಾಹಿತಿ TV5ಗೆ ಸಿಗ್ತಾ ಇದೆ. ಎರಡು ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಸಿಗಬೇಕು, ಹಾಗಾದಾಗ ಮಾತ್ರ ಅದು ಅಸಲಿ ಅಂತ ಸಾಬೀತಾಗುತ್ತೆ. ಅದರ್ವೈಸ್ ಇದು ಎಡಿಟೆಡ್, ಫೋರ್ಸ್ಡ್, ನಕಲಿ ಅಂತ FSL ಬರುತ್ತೆ ಅನ್ನೋ ವಿಚಾರ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತಾರೆ ಅಂತ ಹೇಳಿ ಸ್ವತಃ ಅವರೇ ಪ್ರತ್ಯಕ್ಷರಾಗಿ ವಿಡಿಯೋ ಮೂಲಕ ಹೇಳ್ಕೊಂಡಿದ್ದಾರೆ. ಆದರೆ ಇದೀಗ 30ಕ್ಕೆ ಬರುವಂಥ ಮಾಹಿತಿ ವಿದೇಶಾಂಗ ಇಲಾಖೆಗೆ ರವಾನೆ ಮಾಡಿರುವಂಥ ಇಮೇಲ್ನಲ್ಲಿ ನಮಗೆ ಗೊತ್ತಾಗ್ತಾ ಇದೆ.